ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಕೋಣಸ್ಥ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರಾಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇಡೀ ಜಗತ್ತನ್ನ ಸೃಷ್ಟಿಸಿದ ಭಗವಂತ ಈ ಜಗತ್ತಿನ ವ್ಯವಸ್ಥೆಯನ್ನ ನಡೆಸಲೋ ಸಲುವಾಗಿ ಅನೇಕ ದೇವತಾ ವರ್ಗಗಳನ್ನು ತಾನೇ ನಿಯೋಜನೆ ಮಾಡಿದ್ದಾನೆ. ಆ ನಾರಾಯಣನನ್ನೇ ಹೊಂದುವಂಥದ್ದು ಪ್ರತಿಯೊಬ್ಬ ಮಾನವರ ಚರಮ ಗುರಿಯಾಗಿರಬೇಕು ಅನ್ನುವಂಥದ್ದು. ಗೀತೆಯಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾನೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹೇ ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯ ಇನ್ನೊಂದಿಲ್ಲ. ಮಣಿಗಳನ್ನ ದಾರದಲ್ಲಿ ಪೋಣಿಸಿದ ಹಾಗೆ ಈ ಸೃಷ್ಟಿಯ ಎಲ್ಲವೂ ಸಹ ನನ್ನನ್ನೇ ಅವಲಂಬಿಸಿದೆ ಅಂತ ಭಗವಂತ ಕೃಷ್ಣ ಹೇಳ್ತಾನೆ. ಹೀಗಾಗಿ ಎಲ್ಲ ದೇವತೆಗಳ ವ್ಯವಸ್ಥೆಯನ್ನ ಮಾಡಿದ ಭಗವಂತ ಜಗತ್ತನ್ನ ತಾನು ಆ ದೇವತೆಗಳ ಮೂಲಕ ನಡೆಸ್ತಾ ಇದ್ದಾನೆ. ಹೀಗೆ ಈ ದೇವತೆಗಳ ವರ್ಗದಲ್ಲಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು, ಇದಲ್ಲದೆ ಮತ್ತೊಂದು ಪ್ರಮುಖವಾದಂಥ ವರ್ಗ ಗುಂಪು ಅಂದರೆ ಅದೇ ಗ್ರಹಗಳು ಅಂತ, ನವಗ್ರಹಗಳು ಅಂತ. ಗ್ರಹ ಅಂದರೆ ಗೃಹ್ಣಾತಿ ಗತಿ ವಿಶೇಷಾನಾಂ, ವಿಶಿಷ್ಟವಾದ ಗತಿಯನ್ನ ಹೊಂದಿರುವಂಥದ್ದು. ಹಾಗೆ ಗೃಹ್ಣಂತಿ ಇತಿ ಗ್ರಹಾಃ, ಗ್ರಹಿಸುವುದು ಅಂತ, ಹಿಡಿಯುವುದು ಅಂತ. ಮತ್ತೊಂದು ವಿಚಾರದಲ್ಲಿ ಹೇಳ್ತಾರೆ, ಗ್ರಹಾಧೀನಂ ಜಗತ್ಸರ್ವಂ ಗ್ರಹಾಧೀನ ನರಾವರಾಃ ಸೃಷ್ಟಿ ಸಂರಕ್ಷಣ ಸಂಹಾರಾಃ ಸರ್ವೇ ಚಾಪಿ ಗ್ರಹಾನುಗ್ರಹಾಃ. ನಾವೆಲ್ಲರೂ ಸಹ ಈ ಗ್ರಹಗಳ ಅಧೀನದಲ್ಲೇ ನಡೆಯುತ್ತಿದ್ದೇವೆ. ಅವರು ನಮ್ಮನ್ನು ಹೇಗೆ ಆಡಿಸುತ್ತಿದ್ದಾರೋ ಅದರಂತೆ ನಾವು ಆಡ್ತಾ ಇದ್ದೇವೆ. ಮತ್ತೆ ಇವರು ಆಡಿಸ್ತಾ ಇದ್ದಾರೆ ನಮ್ಮನ್ನ ಅಂದರೆ ಸುಮ್ಮನೆ ಆಡಿಸ್ತಾ ಇಲ್ಲ, ನಮ್ಮ ಜನ್ಮಾಂತರಗಳ ಕರ್ಮಗಳನ್ನು ಅನುಸರಣೆಯಲ್ಲಿ ಇಟ್ಟುಕೊಂಡು ಯಾರಿಗೆ ಯಾವಾಗ ಏನನ್ನ ಕೊಡಬೇಕು ಅನ್ನುವಂಥದ್ದನ್ನು ನೋಡಿಕೊಡ್ತಾ ಇದ್ದಾರೆ ಅಂತ. ಹಾಗಾದರೆ ಈ ಗ್ರಹಗಳು ಯಾರು ಅಂತ ನೋಡುವುದಾದರೆ ಸೂರ್ಯ, ಚಂದ್ರ, ಮಹೀಪುತ್ರ, ಸೋಮಪುತ್ರ, ಬೃಹಸ್ಪತಿ, ಶುಕ್ರ, ಮಂದ, ರಾಹು, ಕೇತು ಅನ್ನುವಂಥ ನವಗ್ರಹ ದೇವತೆಗಳು. ಇದರಲ್ಲಿ ಈ ಗ್ರಹಗಳು ಏನನ್ನ ಪ್ರಧಾನವಾಗಿ ಕೊಡುತ್ತಾರೆ ಅನ್ನುವುದನ್ನ ಒಂದೊಂದು ಸಾಲಿನಲ್ಲಿ ನೋಡುವುದಾದರೆ, ಆರೋಗ್ಯಂ ಪ್ರದದಾತನೋ ದಿವಾಕರಃ ಚಂದ್ರೋ ಯಶೋ ನಿರ್ಮಲಂ ಭೂತಿಂ ಭೂಮಿಸುತಃ ಸುಧಾಂಶುತನಯಃ ಪ್ರಾಜ್ಞ ಗುರೋರ್ಗೌರವಂ ಕಾವ್ಯಾಃ ಕೋಮಲ ವಾಗ್ವಿಲಾಸಮತುಲಂ ಮಂದೋ ಮುದಂ ಸರ್ವದಾ ರಾಹುಃ ಬಾಹುಬಲಂ ವಿರೋಧ ಶಮನಃ ಕೇತುಂ ಕುಲಸ್ಯೋನ್ನತಿಂ. ಹೀಗೆ 9 ಗ್ರಹಗಳು 9 ವಿಧದ ಫಲವನ್ನು ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಇದರಲ್ಲಿ ಸರ್ವಶ್ರೇಷ್ಠನಾದಂಥ ಗ್ರಹದೇವತೆ ಶನೈಶ್ಚರ. ಎಲ್ಲರಿಗೂ ಶನಿ ಎಂದರೆ ಭಕ್ತಿಗಿಂತಲೂ ಭಯ ಹೆಚ್ಚಾಗತ್ತೆ. ಭಯ ಪಡುವ ಅಗತ್ಯ ಇಲ್ಲ. ಯಾರು ತಪ್ಪನ್ನು ಮಾಡುತ್ತಾರೋ ಅವರು ಸಹಜವಾಗಿ ಭಯಪಡುತ್ತಾರೆ. ಯಾರು ಧರ್ಮದಲ್ಲಿ ಸತ್ಯದಲ್ಲಿ ಸದಾ ನಿಂತಿರುತ್ತಾರೋ ಅವರು ಭಯಪಡುವ ಅಗತ್ಯವಿಲ್ಲ ಅಂತ. ಹೀಗಾಗಿ ಇಂತಹ ಸೂರ್ಯ ಛಾಯಾ ಸಂಜಾತನಾದ ಸಪ್ತಮ ಗ್ರಹದೇವತೆಯಾದಂಥ ಶನೈಶ್ಚರನ ಚಿಂತನೆಯನ್ನ ಕೇಳಿದಂಥ ಸಮಸ್ತರೆಲ್ಲರಿಗೂ ಸಹ ವಿಶೇಷವಾದಂಥ ಫಲಶ್ರುತಿಯನ್ನ ವ್ಯಾಸಮಹನೀಯರು ಹೇಳ್ತಾರೆ. ಅದನ್ನು ನಾನು ಕೊನೆಯಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಪ್ರಜಾಪತಿಯಾದಂಥ ಬ್ರಹ್ಮನಿಗೆ 10 ಜನ ಮಕ್ಕಳು ಮಾನಸ ಸೃಷ್ಟಿಯಿಂದ ಬಂದವರು. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕೃತು, ಭೃಗು, ಪ್ರಚೇತಸ, ನಾರದ, ವಸಿಷ್ಠ ಇವರೇ ಮೊದಲಾದ ಮಹನೀಯರು. ಇವರಲ್ಲಿ ಮರೀಚಿ ಮಹರ್ಷಿ, ಈ ಮರೀಚಿ ಮಹರ್ಷಿಗಳಿಗೆ ಒಬ್ಬ ಮಗ, ಅವರೇ ಕಶ್ಯಪ ಪ್ರಜಾಪತಿ ಅಂತ, ಬಹಳ ಶ್ರೇಷ್ಠರಾದ ತಪಸ್ವಿಗಳು. ಈ ಮಹನೀಯರಿಗೆ ದಕ್ಷನ 13 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಅದಿತಿ, ದಿತಿ,
ಧನು, ಕಲಾ, ಧನಾಯು, ಸಿಂಹಿಕ, ಕ್ರೋಧ, ಪ್ರಾಧ, ವಿಶ್ವ, ವಿನತ, ಕದ್ರು, ಕಪಿಲ, ಮುನಿ ಅನ್ನುವಂಥವರು. ಈ 13 ಪತ್ನಿಯರಲ್ಲಿ ಮೊದಲನೆಯವಳಾದಂಥ ಅದಿತಿ ದೇವಿ, ಇವಳು ದೇವಮಾತೆ ಅಂತ. ಈ ದೇವಮಾತೆಯಾದ ಅದಿತಿಯಲ್ಲಿ ಹುಟ್ಟಿದಂಥವರೇ ಒಟ್ಟು 12 ಜನ. ಧಾತ, ವಿಧಾತ, ಅರ್ಯಮ, ತ್ವಷ್ಟ್ರ, ಪೂಷ, ಶಕ್ರ, ವಿವಸ್ವಾನ್, ಸವಿತಾ, ಮಿತ್ರಾವರುಣ, ಅಂಶ, ಭಗ, ವಿಷ್ಣು ಅಂತ. ಇದರಲ್ಲಿ ವಿಷ್ಣು ಅಂದರೆ ವಾಮನ, ಶಕ್ರ ಅಂದರೆ ಇಂದ್ರ, ವಿವಸ್ವಾನ್ ಅನ್ನುವಂಥ 7ನೇವನೇ ಸೂರ್ಯ ಭಗವಾನ್ ಅಂತ ಹೇಳಿ. ಈ ಕಶ್ಯಪ ಅದಿತಿಯರ ಸಂಜಾತನಾದ ಸೂರ್ಯನಿಗೆ ತ್ರುವಷ್ಟುವಿನ ಮಗಳಾದ ಸೌಮ್ಯಾದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಕಾಲಾಂತರದಲ್ಲಿ ಸೌಮ್ಯಾದೇವಿ 3 ಮಕ್ಕಳ ತಾಯಿ ಆಗ್ತಾಳೆ. ವೈವಸ್ವತಮನು, ಶ್ರಾದ್ದದೇವ, ಶ್ರಾದ್ದದೇವ ಅಂದರೆ ಯಮ ಅಂತ, ಮೃತ್ಯುದೇವತೆ. 3ನೆಯ ಹೆಣ್ಣು ಮಗಳು ಯಮುನೆ, ನದಿ ಅಭಿಮಾನಿ ದೇವತೆ ಅಂತ. ಇಂತಹ 3 ಮಕ್ಕಳ ತಾಯಿಯಾದಂಥ ಸೌಮ್ಯಾದೇವಿ ಆ ಸೂರ್ಯಮಂಡಲದಲ್ಲಿ ಮಕ್ಕಳನ್ನು ಪಾಲನೆ ಮಾಡುತ್ತಾ ಕಾಲ ಕಳೆಯುತ್ತಿರುವಾಗ, ಸ್ವಲ್ಪ ಕಾಲ ಕಳೆಯೋರೊಳಗಾಗಿ ಸೂರ್ಯನ ಶರೀರದಿಂದ, ಆ ಸೂರ್ಯಮಂಡಲದಿಂದ ಸಹಿಸಲಾರದಷ್ಟು ತಾಪ ಏರ್ತಾ ಇದೆಯಂತೆ. ದಿನೇ ದಿನೇ ಏರ್ತಾ ಇದೆ. ಆ ಶಾಖವನ್ನು ಸಹಿಸಲಾರದೆ ಸ್ವಲ್ಪ ಕಾಲ ದೂರವಿದ್ದು ತಪಸ್ಸನ್ನಾದರೂ ಮಾಡಿ ನಾನು ಈ ಸೂರ್ಯನ ಶಾಖವನ್ನು ಸಹಿಸುವ ಶಕ್ತಿಯನ್ನು ಪಡೆದು ಬರ್ತೇನೆ. ಆದರೆ ಅಲ್ಲಿವರೆಗೂ ನನ್ನ ಮಕ್ಕಳನ್ನು ನೋಡ್ಕೊಳ್ಬೇಕಲ್ಲ, ಗಂಡನ ಆರೈಕೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದವಳು ತಾನು ತನ್ನ ತಪಶಕ್ತಿಯಿಂದ ತನ್ನ ನೆರಳನ್ನು ನೋಡಿದಳಂತೆ. ಆ ನೆರಳಿಗೆ ಸಂಸ್ಕೃತದಲ್ಲಿ ಛಾಯಾ ಅಂತ ಹೆಸರು. ಆ ಛಾಯೆಯನ್ನು ನೋಡುತ್ತಿದ್ದ ಹಾಗೆಯೇ ಅವಳ ಸಂಕಲ್ಪ ಮಾತ್ರದಿಂದ ಆ ಛಾಯೆಯ ರೂಪದಲ್ಲಿ ಒಂದು ಹೆಣ್ಣು ಮಗಳು ಬಂದು ನಿಂತಿದ್ದಾಳೆ. ಸೌಮ್ಯಾದೇವಿ ಹೇಗಿದ್ದಾಳೋ ತದ್ರೂಪಾಗಿದ್ದಾಳೆ. ಯಾವುದೇ ವಿಧವಾದ ವ್ಯತ್ಯಾಸ ಕಾಣುತ್ತಿಲ್ಲ ಇಬ್ಬರಲ್ಲೂ. ಹಾಗೆ ಬಂದಂಥ ಛಾಯೆ ಅವಳಿಗೆ ಸಾವರ್ಣ ಅನ್ನುವ ಹೆಸರನ್ನು ಕೊಡ್ತಾಳೆ. ಆಕೆ ಕೇಳ್ತಾಳೆ, ಅಕ್ಕ, ನನ್ನನ್ನು ಏಕೆ ಸೃಷ್ಟಿ ಮಾಡಿದೆ? ನಾನು ಸೂರ್ಯನ ಶಾಖವನ್ನು ಸಹಿಸಲಾರದಾಗಿದ್ದೇನೆ. ಸ್ವಲ್ಪ ಕಾಲ ತಪಸ್ಸನ್ನು ಮಾಡಿ ಆನಂತರ ನಾನು ನನ್ನ ಸ್ವಾಮಿಯನ್ನು ಸೇರ್ತೇನೆ. ಅಷ್ಟು ಕಾಲ ನೀನು ನನ್ನ ಸ್ವಾಮಿಯ ಸೇವೆಯಲ್ಲಿ ಇದ್ದು ಮಕ್ಕಳನ್ನು ಪಾಲನೆ ಮಾಡುತ್ತಿರು ಅಂತ ಹೇಳ್ತಾಳೆ. ಛಾಯೆ ಒಪ್ಪಿಕೊಂಡು ಒಂದು ಮಾತನ್ನು ಹೇಳ್ತಾಳೆ, ಸರಿ, ನಾನೇನೋ ಸಂಸಾರ ಮಾಡ್ತಾ ಇರ್ತೇನೆ ನೀನು ಹೇಳಿದ ಹಾಗೆ. ಒಂದು ವೇಳೆ ನನಗೆ ಗರ್ಭವಾದರೆ ನಾನು ನನ್ನ ಮಕ್ಕಳನ್ನು ಪಾಲನೆ ಮಾಡಬೇಕಾಗತ್ತೆ. ಅಂತಹ ಮುಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ಸೂರ್ಯನಿಗೆ ನಿಜ ಗೊತ್ತಾಗಿ ಯಾರು ನೀನು ಅಂತ ನನ್ನ ಮುಡಿಯನ್ನು ಹಿಡಿದು ಶಾಪ ಕೊಡುವ ಹಂತಕ್ಕೆ ಹೋಗುವ ತನಕ ನಾನು ಸೌಮ್ಯ ಅಲ್ಲ ಅಂತ ಹೇಳೋದಿಲ್ಲ, ಸೌಮ್ಯೆ ಅಂತಲೇ ಹೇಳ್ತಾ ಇರ್ತೇನೆ. ಆದರೆ ಆ ಕೊನೆಯ ಹಂತಕ್ಕೆ, ಶಾಪ ಕೊಡುವ ಹಂತಕ್ಕೇನಾದರೂ ಹೋದಾಗ ನಾನು ಇರುವ ಸತ್ಯವನ್ನು ಹೇಳಿಬಿಡ್ತೇನೆ, ನಾನು ಸೌಮ್ಯ ಅಲ್ಲ, ಛಾಯೆ ಅಂತ. ಆಗಲಿ, ಅಲ್ಲಿ ತನಕ ನಾನು ಬಿಡೋದಿಲ್ಲ, ಬೇಗ ಬರ್ತೇನೆ ಅಂತ ಹೇಳಿ ಹೋಗ್ತಾಳೆ. ಕೆಲವು ವಿಚಾರದ ಪ್ರಕಾರ ತಂದೆಯ ಮನೆಗೆ ಹೋಗ್ತಾಳೆ. ವಿಶ್ವಕರ್ಮ ಗಂಡನಿಗೆ ಹೇಳದೆ ಬಂದ ನೀನು ಕುದುರೆಯ ರೂಪವನ್ನು ಧಾರಣೆ ಮಾಡು ಅಂತ ಹೇಳ್ತಾನೆ. ಇದು ಒಂದು ಭಾಗವನ್ನು ಹೇಳ್ತಾರೆ. ಆದರೆ ಪುರಾಣಗಳಲ್ಲಿ ಆಕೆ ನೇರವಾಗಿ ಉತ್ತರ ಕುರುದೇಶದಲ್ಲಿ ಹೋಗಿ ತಾನು ಒಂದು ಅಶ್ವರೂಪವನ್ನು ಧಾರಣೆ ಮಾಡಿ ತಪಸ್ಸಿನಲ್ಲಿ ನಿರುತಳಾಗ್ತಾಳೆ. ಇಲ್ಲಿ ಸಾವರ್ಣ ಅನ್ನುವಂಥ ಛಾಯೆ ಸೌಮ್ಯೆಯಂತಲೇ ವರ್ತನೆ ಮಾಡುತ್ತಾ ಸೂರ್ಯನ ಪತ್ನಿಯಾಗಿ ಆ 3 ಮಕ್ಕಳಿಗೆ ತಾಯಿಯಾಗಿ ಪಾಲನೆ ಮಾಡ್ತಾ ಇದ್ದಾಳೆ. ಕಾಲಾಂತರದಲ್ಲಿ ಆ ಛಾಯೆಗೆ ಗರ್ಭಧಾರಣೆಯಾಯಿತು. ಅದರಿಂದ ಒಂದು ಮಗುವನ್ನು ಪಡೆದಿದ್ದಾಳೆ. ಆ ಮಗುವಿಗೆ ಹೆಸರನ್ನಿಟ್ಟಿದ್ದಾರೆ ಸಾವರ್ಣಿ ಅಂತ. ಈತ ಮುಂದೆ ಬರಬಹುದಾದ 8ನೆಯ ಮನ್ವಂತರದ ಅಧಿಪತಿ ಅಂತ. ಇದಾದ ಮೇಲೆ ಮತ್ತೊಮ್ಮೆ ಗರ್ಭಧಾರಣೆ ಮಾಡ್ತಾಳೆ. ಕಠಿಣವಾದಂಥ ತಪಸ್ಸನ್ನ ಶಿವನಲ್ಲಿ ಮಾಡುತ್ತಾ ನಿರುತಳಾಗಿದ್ದಾಳೆ. ಶಿವಾನುಗ್ರಹದಿಂದ 9 ಮಾಸ ಕಳೆದಿದೆ. ದಶತಾರೆಯ ಸುಯೋಗ, ವೈಶಾಖ ಮಾಸ,
ಅಮಾವಾಸ್ಯೆಯಂದು ವಿಜಯ ಮುಹೂರ್ತದಲ್ಲಿ ಅಭಿಜಿನ್ ಲಗ್ನದಲ್ಲಿ ಸೂರ್ಯ ಪುತ್ರನಾಗಿ ಛಾಯಾ ಸಂಜಾತನಾಗಿ ಒಬ್ಬ ಮಹಾತ್ಮನ ಅವತಾರವಾಗಿದೆ. ದೇವದುಂದುಬೆಗಳು ಮಲಗಿದೆಯಂತೆ, ಪೂಮಳೆಯನ್ನು ಗರೆದಿದ್ದಾರೆ. ಆ ಮಗುವಿಗೆ ಹೆಸರನ್ನಿಟ್ಟಿದ್ದಾರೆ ಶನಿ ಅನ್ನುವಂಥ ಹೆಸರು. ಶನಿ ಅಂತಂದ್ರೆ ಶಂ ನಯತಿ ಇತಿ ಶನಿ. ಶಂ ಅಂದ್ರೆ ಮಂಗಳ, ಶಂ ಅಂದ್ರೆ ಶುಭ, ಶಂ ಅಂದ್ರೆ ಶಾಂತಿ. ಹೀಗೆ ಶುಭದ ಕಡೆಗೆ, ಶಾಂತಿಯ ಕಡೆಗೆ, ನೆಮ್ಮದಿಯ ಕಡೆಗೆ ನಮ್ಮನ್ನ ನಯತಿ ಕರೆದು ಒಯ್ಯುವವ ಅಂತ ಶನಿ ಅಂದ್ರೆ. ಇನ್ನೊಂದು ಅರ್ಥ ಶಂ ಶಂಕರೋ ಸಶಂಕರ, ನಕಾರೋ ಅಹಂಕಾರ, ನಿಕಾರೋ ತನ್ನಿರೋಧಕ. ಯಾರು ಅಹಂಕಾರ ಮತ್ತರಾಗಿರ್ತಾರೆ ಅವರ ಅಹಂಕಾರವನ್ನು ಅಳಿಸಿ ಮತ್ತೆ ಅವರಿಗೆ ಶುಭ ಫಲವನ್ನು ಕೊಟ್ಟು ಅನುಗ್ರಹಿಸ್ತಾನೆ, ಅವನು ಶನಿ ಅಂತ ಹೇಳಿ. ಮತ್ತೆ ಶನಯೇ ಕ್ರಮತಿ ಸಹ, ಶನೈ ಶನೈ ಚರತಿ ಇತಿ ಶನೈಶ್ಚರ. ನಿಧಾನವಾಗಿ ನಡೀತಾನೆ, ಮಂದಗಾಮಿಯಾಗಿದ್ದಾನೆ, ಆದ್ದರಿಂದ ಅವನು ಶನೈಶ್ಚರ ಅಂತ ಹೇಳಿ. ಇಂತಹ ಮಗು ಬೆಳೆದು ದೊಡ್ಡವನಾಗುತ್ತಿದ್ದಾನೆ. ಬೃಹಸ್ಪತ್ಯಾಚಾರ್ಯರಲ್ಲಿ ಸಕಲ ವಿದ್ಯಾ ಪಾರಂಗತನಾಗಿದ್ದಾನೆ. ಮತ್ತೆ ಛಾಯೆಗೆ ಮತ್ತೊಂದು ಹೆಣ್ಣು ಮಗುವಾಗಿದೆ, ಅವಳನ್ನ ತಪತಿ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಶನೈಶ್ಚರನು ಸಕಲ ವಿದ್ಯಾ ಪಾರಂಗತನಾಗಿದ್ದಾನೆ, ಯೌವನಕ್ಕೆ ಬಂದಿದ್ದಾನೆ, ಸ್ಪೃದ್ರೂಪಿಯಾಗಿದ್ದಾನೆ, ನೀಲವರ್ಣದವನಾಗಿದ್ದಾನೆ. ಎಲ್ಲ ವಿದ್ಯೆಗಳನ್ನು ಕಲಿತು ಗುರುವಿಗೆ ಕಾಣಿಕೆಯನ್ನು ಕೊಟ್ಟು ಬಂದು ತಂದೆಯನ್ನು ಬಂದು ನಮಸ್ಕಾರ ಮಾಡಿ ಕೇಳ್ತಾನೆ, ತಂದೆಯೇ ಈಗ ನನ್ನ ಕರ್ತವ್ಯವೇನು ಅಂತ ಕೇಳ್ತಾನೆ. ಆಗ ಸೂರ್ಯನು ಮಗನನ್ನು ಕುರಿತು ಹೇಳ್ತಾನೆ, ನೀನು ಈಗಲೇ ಅವಿಮುಕ್ತ ಕ್ಷೇತ್ರ ಅನಿಸಿದಂಥ ಕಾಶಿಗೆ ಹೋಗಿ ಆ ವಿಶ್ವನಾಥನನ್ನ ಪ್ರಾರ್ಥನೆ ಮಾಡಿ ನಿನ್ನ ಹೆಸರಿನಲ್ಲಿ ಲಿಂಗವೊಂದನ್ನು ಸ್ಥಾಪನೆ ಮಾಡು. ಸ್ಥಾಪನೆ ಮಾಡಿ ಆ ಶಿವನಿಗಾಗಿ ಅಖಂಡವಾದ ತಪಸ್ಸನ್ನು ಆಚರಿಸಿ ಅವನಿಂದ ವರಬಲಗಳನ್ನು ಪಡೆದು ಬಾ ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸ್ತಾನೆ. ಈಗ ಕಾಶಿ ಕ್ಷೇತ್ರಕ್ಕೆ ಬಂದಂಥ ಈ ಮಹಾಶಯ ಶನೈಶ್ಚರ ಗಂಗೆಯಲ್ಲಿ ಮಿಂದು ತಾನೊಂದು ಲಿಂಗವನ್ನು ಸ್ಥಾಪನೆ ಮಾಡಿ ಆ ವಿಶ್ವನಾಥನನ್ನ ಪ್ರಾರ್ಥನೆ ಮಾಡುತ್ತಾ ಅಖಂಡವಾದ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ ಶನೈಶ್ಚರ. ಎಷ್ಟೋ ಕಾಲವಾಗಿದೆ, ವಿಶ್ವನಾಥನ ಅನುಗ್ರಹ ಇವನ ಮೇಲಾಗಿದೆಯಂತೆ. ವಿಶ್ವನಾಥ ದರ್ಶನ ಕೊಟ್ಟು ಅನುಗ್ರಹ ಮಾಡಿ ಹೇಳ್ತಾನೆ, ನೀನು ಇನ್ನು ಮುಂದೆ ಸಪ್ತಮ ಗ್ರಹ ದೇವತೆಯಾಗಿ ಗ್ರಹಮಂಡಲದಲ್ಲಿ ಸ್ಥಿತನಾಗು. ಮತ್ತೆ ನಿನ್ನ ಕೆಲಸ ಏನಪ್ಪ ಆ ಸಪ್ತಮ ಗ್ರಹವಾಗಿ ಅಂತಂದ್ರೆ ನೀನು ಕರ್ಮ ಫಲಪ್ರದಾತನಾಗು ಅಂತ. ಕರ್ಮ ಫಲಪ್ರದಾತ ಅಂದ್ರೆ ಯಾವ ಜೀವಿ ಯಾವ ಕರ್ಮವನ್ನು ಮಾಡಿರ್ತಾನೋ ಆಯಾ ಕರ್ಮಕ್ಕೆ ತಕ್ಕಂತಹ ಶುಭಾಶುಭ ಫಲಗಳನ್ನು ಕೊಡುವಂಥ ಅಧಿಕಾರಿಯಾಗು, ನ್ಯಾಯಾಧೀಶನಾಗು ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ನಾರಾಯಣ ಅನುಗ್ರಹ ಮಾಡಿ ತಾನೊಂದು ವಾಹನವನ್ನು ಕೊಡ್ತಾ ಇದ್ದಾನೆ. ಅದನ್ನ ಗೃಧ್ರವಾಹನ ಅಂತ ಹೇಳಿ ಕರೀತಾರೆ. ಅದನ್ನ ಕಾಕಾವಾಹನ ಅನ್ನುವಂಥ ಹೆಸರಿನಿಂದಲೂ ಕರೆಯುವಂಥದ್ದು ಉಂಟು. ಯಾರಿದು ಕಾಕಾವಾಹನ ಅಂತಂದ್ರೆ, ಹಿಂದೆ ಭುಸುಂಡಿ ಅನ್ನುವಂಥ ಋಷಿ ಶಾಪಗ್ರಸ್ತನಾಗಿ ಕಾಗೆಯಾಗಿ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾನೆ. ಆಗ ವಿಷ್ಣು ಅನುಗ್ರಹಪೂರ್ವಕವಾಗಿ ಈ ಮಾತನ್ನು ಹೇಳ್ತಾನೆ, ಇನ್ನು ಮುಂದೆ ಶ್ರಾದ್ದ ದಿನಗಳಲ್ಲಿ, ಪಿತೃಪಕ್ಷಗಳಲ್ಲಿ ನೀವು ಜನರು ಕೊಟ್ಟಂತಹ ಆ ಪಿಂಡವನ್ನ, ಆ ಎಡೆಯನ್ನ ತಿನ್ನುವುದರಿಂದ, ಭುಂಜಿಸುವುದರಿಂದ ಪಿತೃಗಳಿಗೆ ಅದು ಸಲ್ಲುವಂಥದ್ದಾಗತ್ತೆ. ಹೀಗಾಗಿ ದಿನ ನಿಮ್ಮನ್ನು ಓಡಿಸ್ತಿದ್ದಂಥವರು ಆ ಪಿತೃಪಕ್ಷದಲ್ಲಿ, ಶ್ರಾದ್ದ ದಿನಗಳಲ್ಲಿ ನಿಮ್ಮನ್ನ ಕರೆದು ನಿಮಗೆ ಪಿಂಡವನ್ನು ಕೊಡುತ್ತಾರೆ, ಎಡೆಯನ್ನ ಸಮರ್ಪಣೆ ಮಾಡುತ್ತಾರೆ. ಇಷ್ಟು ಮಾತ್ರವಲ್ಲ, ನೀನಿನ್ನು ಕಠಿಣವಾದ ತಪಸ್ಸನ್ನು ಮಾಡು, ಮುಂದೆ ನಿನಗೆ ಒಬ್ಬ ವಿಶೇಷನಾದಂಥ ಮಹಾತ್ಮನಿಗೆ ವಾಹನವಾಗುವಂತೆ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ್ದ. ಈಗ ಆ ಶನೈಶ್ಚರನಿಗೆ ಆ ಭುಸುಂಡಿ ಎನ್ನುವಂಥ ಗೃಧ್ರ ವಾಹನವನ್ನು, ಆ ಕಾಕಾ ವಾಹನವನ್ನು ಸಮರ್ಪಣೆ ಮಾಡಿದ. ಅದನ್ನು ಸ್ವೀಕರಿಸ್ತಾನೆ, ಪ್ರೇಮದಿಂದ ಸ್ವೀಕರಿಸ್ತಾನೆ. ಏಕೆಂದರೆ ಕಾಗೆ ಎಂದಾಗ ಬಹಳಷ್ಟು ಜನಗಳಿಗೆ ಕೀಳರಿಮೆ ಇರುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರಯ್ಯ ಪಂಡಿತ
ಅಂತಂದರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಅಂದರೆ ಯಾವ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಿದ್ದಾನೋ, ಹಾಗೆ ಹಸುಗಳನ್ನು, ಹಾಗೆ ಪ್ರಾಣಿಗಳನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವಂಥವನನ್ನು, ಚಂಡಾಳನನ್ನು ಯಾರು ಸಮದರ್ಶನದಿಂದ ನೋಡ್ತಾರೋ, ಸಮದರ್ಶನ ಅಂದರೆ ಉಪಾದಿಯಲ್ಲಿ ಬೇರೆ ಬೇರೆ, ಇದೆಲ್ಲವೂ ಬೇರೆ ಬೇರೆ ಶರೀರವೇ, ಆದರೆ ಬೇರೆ ಬೇರೆ ಶರೀರದಲ್ಲಿ ಯಾವ ಚೈತನ್ಯ ವಸ್ತು ಇದೆಯೋ ಆ ಚೈತನ್ಯವನ್ನು ಗ್ರಹಿಸುವಂಥವನನ್ನು ಪಂಡಿತ, ಸಮದರ್ಶಿ ಅಂತ ಹೇಳಿ ಕರೀತಾರೆ. ಹೀಗಾಗಿ ಶನೈಶ್ಚರನು ಮಹಾಪಂಡಿತನಾಗಿದ್ದಾನೆ, ದ್ವಂದ್ವಾತೀತನಾಗಿದ್ದಾನೆ, ಸಮದರ್ಶಿಯಾಗಿದ್ದಾನೆ. ಈಗ ಆ ವಾಹನವನ್ನು ಸ್ವೀಕರಿಸಿದ್ದಾನೆ. ಎಲ್ಲ ದೇವತೆಗಳಿಂದ ಅನುಗ್ರಹಿತನಾಗಿ ಪಶ್ಚಿಮ ದಿಕ್ಕಿನಲ್ಲಿ ಧನುಸ್ಸಿನ ಆಕಾರದಲ್ಲಿರಬಹುದಾದಂಥ ಗ್ರಹ ಮಂಡಲವನ್ನು ಸಿದ್ಧಪಡಿಸಿ ಆ ಶನೈಶ್ಚರ ಸ್ವಾಮಿಗೆ ಸಪ್ತಮ ಗ್ರಹ ದೇವತೆಯಾಗಿ ಪಟ್ಟವನ್ನು ಕಟ್ಟಿದ್ದಾರಂತೆ ಸಮಸ್ತ ದೇವಾನುದೇವತೆಗಳ ನೇತೃತ್ವದಲ್ಲಿ. ಅವನು ಹೇಗೆ ಕಾಣ್ತಾ ಇದ್ದಾನೆ ಆ ಸ್ವಾಮಿ ಚತುರ್ಭುಜಾಲಂಕೃತನಾಗಿ ಅಂತಂದರೆ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಬರ ಅಂದರೆ ನೀಲವರ್ಣದ ಶರೀರವನ್ನು ಹೊಂದಿದ್ದಾನೆ ಅಂತ. ಯಾಕೆ ನೀಲವರ್ಣದ ಶರೀರ ಅಂತಂದರೆ, ಯಾವುದಕ್ಕೆ ಆದಿ ಅಂತ್ಯವಿಲ್ಲವೋ ಅದು ನೀಲವರ್ಣವಾಗಿ ಕಾಣುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಅದಕ್ಕೆ ಉದಾಹರಣೆ ಆಕಾಶ ಪ್ರಾರಂಭ ಎಲ್ಲಿ ಕೊನೆಯಲ್ಲಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ, ಮತ್ತು ಅದಕ್ಕೆ ಬಣ್ಣವೂ ಇಲ್ಲ. ಹೀಗಾಗಿ ಅದು ನೀಲವರ್ಣವಾಗಿ ಕಾಣುತ್ತೆ. ಹಾಗೆ ನೀಲವರ್ಣವಾಗಿ ಕಾಣುವಂಥ ದೇವತೆ ನಾರಾಯಣ, ಮತ್ತೊಬ್ಬ ದೇವತೆ ಕೃಷ್ಣ ಪರಮಾತ್ಮ, ಮತ್ತು ಸ್ತ್ರೀ ದೇವತೆಯಾಗಿ ಮಹಾಕಾಳಿ, ಇವರೆಲ್ಲ ನೀಲವರ್ಣದವರೇ ಆಗಿದ್ದಾರೆ. ಅಂತೆಯೇ ಸೂರ್ಯಪುತ್ರನಾದಂಥ ಶನೈಶ್ಚರನೂ ಸಹ ನೀಲವರ್ಣದವನಾಗಿದ್ದಾನೆ ಅಂತ. ನೀಲವರ್ಣಾಯ ನಿತ್ಯಾಯ ನೀಲಾಂಜನ ನಿಭಾಯ ಚ ನೀಲಾಂಬರ ವಿಭೂಷಾಯ ನಿಶ್ಚಲಾಯ ನಮೋ ನಮಃ ಅಂತ ನಮಸ್ಕಾರ ಮಾಡ್ತಾರೆ ಆ ಸ್ವಾಮಿಗೆ. ಆತ ಚತುರ್ಭುಜಾಲಂಕೃತನಾಗಿದ್ದಾನೆ. ಚತುರ್ಭುಜ ಅನ್ನುವಂಥದ್ದು ಎಲ್ಲ ದಿಕ್ಕಿನಲ್ಲಿ ನಾನೇ ವ್ಯಾಪಿಸಿದ್ದೇನೆ ಅನ್ನುವಂಥ ಸಂಕೇತ. ಅದನ್ನು ಬಿಟ್ಟು ಎರಡನೆಯ ಅರ್ಥವನ್ನು ಹೇಳ್ತಾರೆ. ಚತುರ್ಭುಜ ಅಂದರೆ ಯಜ್ಞದ ಸಂಕೇತ ಅಂತ. ಇಂಥ ಮಹಾನುಭಾವ ಆ ಗೃಧ್ರವಾಹನನಾಗಿ, ಚತುರ್ಭುಜಾಲಂಕೃತನಾಗಿ, ನೀಲವರ್ಣದವನಾಗಿ, ವಿಶೇಷವಾದ ರತ್ನಮಯ ಕಿರೀಟದಿಂದ ಶೋಭಾಯಮಾನನಾಗಿ, ತ್ರಿಪುಂಡ್ರಧಾರಿಯಾಗಿ, ಹಸನ್ಮುಖಿಯಾಗಿ, ಶಾಂತ ಸ್ವಭಾವದವನಾಗಿ ಕಾಣ್ತಾ ಇದ್ದಾನೆ. ಬಹಳಷ್ಟು ಜನ ಶನೈಶ್ಚರ ಅಂತಿದ್ದ ಹಾಗೆ ಮಹಾಕ್ರೂರಿ, ಮಹಾಕ್ರೋಧ ಸ್ವಭಾವದವನು ಅಂತ ಅಂದುಕೊಳ್ಳುತ್ತಾರೆ. ಇಲ್ಲ, ಅವನು ಪರಮಶಾಂತ ಸ್ವರೂಪ ಅಂತ. ಏಕೆಂದರೆ ಅವನ ಅಷ್ಟೋತ್ತರ ಶತನಾಮವನ್ನು ನೀವು ಗಮನಿಸಿದರೆ ಮೊದಲನೇ ಹೆಸರು ಶ್ರೀ ಶನೈಶ್ಚರಾಯ ನಮಃ, ಎರಡನೇ ಹೆಸರೇ ಶಾಂತಾಯ ನಮಃ. ಅವನು ಪರಮಶಾಂತ ಸ್ವರೂಪ. ಮತ್ತೆ ಕೋಪ ಮಾಡಿಕೊಂಡಂತೆ ನಾವು ಪುರಾಣಗಳಲ್ಲೆಲ್ಲ ನೋಡ್ತೇವಲ್ಲ, ಖಂಡಿತ ನೋಡ್ತೇವೆ. ಹೇಗೆ ಕೋಪ ಮಾಡ್ಕೋತಾನೆ ಅಂದರೆ, ಒಬ್ಬ ತಾಯಿ ತನ್ನ ಮಗು ತಪ್ಪನ್ನು ಮಾಡಿದಾಗ ಪದೇ ಪದೇ ತಪ್ಪನ್ನು ಮಾಡ್ತಾ ಇದ್ರೆ ತಾಯಿ ಕೋಪ ಮಾಡ್ಕೋತಾಳೆ. ಹಾಗೆ ಕೋಪ ಮಾಡಿಕೊಂಡು ಆ ಮಗುವಿಗೆ ಶಿಕ್ಷೆ ಕೊಡುತ್ತಾಳೆ. ಹಾಗಂತ ಮಗುವಿನ ಮೇಲೆ ದ್ವೇಷವಿಲ್ಲ. ಆ ಮಗು ತಪ್ಪು ದಾರಿ ಹಿಡಿಯಬಾರದು, ತಪ್ಪನ್ನು ಮಾಡಬಾರದು ಅನ್ನುವ ದೃಷ್ಟಿಯಿಂದ ಹೇಗೆ ತಾಯಿ ಸಾತ್ವಿಕವಾದ ಕೋಪವನ್ನು ತಾಳ್ತಾಳೋ, ಶನೈಶ್ಚರನ ಕೋಪವೂ ಸಹ ಹಾಗೆಯೇ. ಇವರು ದಾರಿ ತಪ್ತಾ ಇದ್ದಾರಲ್ಲ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನುವ ಕಾರಣದಿಂದ ಕೋಪ ಬಂದವನಂತೆ ಸ್ವಾಮಿ ತಾನು ತೋರ್ತಾನೆ ಅನ್ನುವಂಥ ವಿಚಾರ. ಇಂತಹ ಗ್ರಹಶ್ರೇಷ್ಠನು, ಕರ್ಮ ಫಲಪ್ರದಾತನು, ಸಪ್ತಮ ಗ್ರಹದೇವತೆಯಾದಂಥ ಶನೈಶ್ಚರನು ಮೊಟ್ಟ ಮೊದಲು ತನ್ನ ಆ ಪ್ರಭಾವವನ್ನು ತೋರಬೇಕು ಅಂತ ಶಂಕರನಲ್ಲಿಗೆ ಹೋಗ್ತಾನೆ. ಕೇಳ್ತಾನೆ, ದೇವ, ನಾನು ನಿನ್ನ ರಾಶಿಯನ್ನು ಪ್ರವೇಶ ಮಾಡಿ ನಿನ್ನನ್ನು ಸ್ವಲ್ಪ ಕಾಲ ನನ್ನ ಪ್ರಭಾವವನ್ನು ಬೀರಬೇಕಾಗಿದೆ ಅಂತ ಕೇಳಿದ. ಭಗವಂತ ಹೇಳಿದ, ಏನು ನಾನು ಪದವಿಯನ್ನು ಕೊಟ್ಟರೆ ನನ್ನ ಮೇಲೆ ನೀನು ಶಕ್ತಿಯನ್ನು ಪ್ರಯೋಗ ಮಾಡಲಿಕ್ಕೆ ಬರ್ತಾ ಇದೆಯಲ್ಲ. ಆಗ ಶನೈಶ್ಚರ ಹೇಳಿದ, ದೇವ, ನೀನು ಕೇವಲ ಮಾನವರಿಗೆ
ದೇವತೆಗಳಿಗೆ ಅಂತ ಹೇಳಲಿಲ್ಲ. ನೀನು ಕರ್ಮ ಫಲಪ್ರದಾತನಾಗು ಸರ್ವರಿಗೂ ಅಂತ ಹೇಳಿದ್ದೀಯ. ಹೀಗಾಗಿ ನಾನು ಕರ್ಮಫಲಪ್ರದಾತನಾಗಿ ನನ್ನ ಕೆಲಸವನ್ನು ಮಾಡಬೇಕಾಗಿದೆ. ಅದು ಕೆಲಸ ಮಾಡುತ್ತೋ ಇಲ್ಲೋ ಅನ್ನೋದನ್ನು ಮೊದಲು ನಿನ್ನನ್ನು ಪರೀಕ್ಷೆ ಮಾಡಿ ತಿಳಿದುಕೊಳ್ಳುತ್ತೇನೆ. ಸರಿ, ಹಾಗಾದರೆ ನಾಳೆ ಬಾ ಹೋಗು ಅಂತ ಹೇಳಿ ಕಳಿಸಿ, ತಾನು ತನ್ನ ಪ್ರಿಯ ಪತ್ನಿಯಾದಂಥ ಪಾರ್ವತಿಯನ್ನ ಮಕ್ಕಳ ಸಹಿತವಾಗಿ ನೀನು ಹೋಗಮ್ಮ, ಒಂದಷ್ಟು ದಿನ ನಿನ್ನ ತಂದೆಯ ಮನೆಯಲ್ಲಿ ಇದ್ದು ಬಾ ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ತಾನು ಧಾರಣೆ ಮಾಡಿಕೊಂಡಿರುವಂಥ ವಾಸುಕಿ ಮೊದಲಾದ ಸರ್ಪಗಳನ್ನು ಬಿಟ್ಟು ಚಂದ್ರನನ್ನು ಕೆಳಗಿರಿಸಿ ಹಿಮವತ್ ಪರ್ವತದಲ್ಲಿ ದಿಗಂಬರನಾಗಿ ತಪಸ್ಸಿನಲ್ಲಿ ನಿರತನಾಗ್ತಾನೆ 7.5 ವರ್ಷಗಳ ಕಾಲ. ಅದಾದ ಮೇಲೆ ಕೈಲಾಸಕ್ಕೆ ಬಂದಾಗ ಪರಮೇಶ್ವರ ಆ ಶನಿಯನ್ನು ಕರೆಸಿ ಕೇಳ್ತಾನೆ, ಏನಪ್ಪ ಬರ್ತೀನಿ, ನಿನ್ನನ್ನು ಹಿಡ್ಕೋತೀನಿ ಅಂತ ಏನೋ ಹೇಳಿದೆಯಲ್ಲ, ಏನು ಮಾಡಿದೆ ದೇವ? ಏನು ಮಾಡಿದೆ ಅನ್ನೋದಕ್ಕಿಂತಲೂ ನೀನೇ ಯೋಚನೆ ಮಾಡು. ನೀನು ನಿನ್ನ ನಿವಾಸವಾದ ಕೈಲಾಸವನ್ನು ಬಿಟ್ಟು ಹಿಮವತ್ ಪರ್ವತವನ್ನು ಸೇರಿದೆ ದಿಗಂಬರನಾಗಿ. ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನನ್ನು 7.5 ವರ್ಷಗಳ ಕಾಲ ಹತ್ತಿರವಿಲ್ಲದಂತಾಯಿತಲ್ಲ. ಸರಿ, ನೀನು ಕೊಟ್ಟಂಥ ಅವರ ಕೆಲಸ ಮಾಡಿದೆ ಅಂತ ಹೇಳಿ ನಮಿಸಿದನಂತೆ. ಶಿವ ಕ್ಷಣಕಾಲ ಯೋಚನೆ ಮಾಡಿದ, ಹೌದಲ್ಲ, ಇವನು ಹೇಳಿದ ಮಾತು ಸತ್ಯವಾಯಿತು. ನಾನು ನನ್ನ ಮನೆಯನ್ನೇ ಬಿಟ್ಟು ಎಷ್ಟೋ ಕಾಲ ಹೊರಗಡೆ ಇರಬೇಕಾಯಿತಲ್ಲ. ಸರಿ, ಹಾಗಾದರೆ ಶನಿ, ನನ್ನನ್ನು ನೀನು ಮನೆ ಬಿಟ್ಟು ಓಡಿಸಿದೆ, ಆದರೆ ನಾನೊಬ್ಬ ಮಹಾಪುರುಷನ ಮಹಾಶಕ್ತಿವಂತನ ಹೆಸರನ್ನು ಹೇಳ್ತೇನೆ. ಅವನನ್ನು ಕಾಡುವ ಶಕ್ತಿ ನಿನಗಿದೆಯೋ? ಯಾರು ಸ್ವಾಮಿ? ಅವನೇ ಹನುಮಂತ. ಗಂಧಮಾದನ ಪರ್ವತದಲ್ಲಿದ್ದಾನೆ, ನೋಡೋಣ, ನಿನ್ನ ಪ್ರಭಾವವನ್ನು ಅವನ ಮೇಲೆ ಬೀರು ನೋಡೋಣ ಅಂತ ಹೇಳಿದ. ನಮಸ್ಕರಿಸಿ ಹೊರಟಂಥ ಈ ಶನೈಶ್ಚರ ತನ್ನ ವಾಹನವನ್ನು ಏರಿ ಹನುಮಂತ ದೇವರ ಮುಂದೆ ನಿಂತ. ಹನುಮಂತ ರಾಮಧ್ಯಾನದಲ್ಲಿ ಲಯವಾಗಿ ಹೋಗಿದ್ದಾನೆ. ಬಾಹ್ಯ ಪ್ರಪಂಚದ ಅರಿವೇ ಇಲ್ಲ ಆತನಿಗೆ. ಕೊನೆಗೆ ರಾಮ ಧ್ಯಾನದಿಂದ ಸ್ವಲ್ಪ ಕಾಲ ಹೊರಗಡೆ ಬಂದ. ನೋಡಿದರೆ ಶನೈಶ್ಚರ ಇದ್ದಾನೆ ಮುಂದೆ. ಏನಪ್ಪ ಅಂತ ಕೇಳಿದ. ಏನಿಲ್ಲ, ಪರಮೇಶ್ವರನ ಆಜ್ಞೆಯಾಗಿದೆ, ನಾನು ನಿನ್ನನ್ನು ಪ್ರವೇಶ ಮಾಡಿ ನಿನ್ನನ್ನು ಸ್ವಲ್ಪ ನನ್ನ ಪ್ರಭಾವಕ್ಕೆ ಒಳ ಮಾಡಬೇಕು ಅಂತ ಬಂದಿದ್ದೇನೆ ಅಂತ. ಹನುಮಂತ ನಕ್ಕು ಹೇಳ್ತಾನೆ, ನಾನು ವಯಸ್ಸಾಗಿರುವಂಥ ಮುದುಕ, ಎಲ್ಲವನ್ನು ಬಿಟ್ಟು ಈ ಜಾಗದಲ್ಲಿ ಕೂತಿದ್ದೇನೆ ಏಕಾಗ್ರತೆಗಾಗಿ. ಯಾಕಪ್ಪ ನನ್ನ ಮೇಲೆ ನಿನಗೆ ಸಿಟ್ಟು ಅಂದಾಗ, ಅದೆಲ್ಲ ಗೊತ್ತಿಲ್ಲ, ಶಿವನ ಆಜ್ಞೆಯನ್ನು ಪಾಲನೆ ಮಾಡಲಿಕ್ಕಾಗಿ ಬಂದಿದ್ದೇನೆ, ನನ್ನ ಪ್ರಭಾವವನ್ನು ನಿನ್ನ ಮೇಲೆ ಬೀರಬೇಕು ಅಂದ. ಮತ್ತೇನು ಮಾಡಬೇಕು ಅಂತ, ನಾನು ನಿನ್ನ ತಲೆಯ ಮೇಲೆ ನರ್ತನ ಮಾಡ್ತೀನಿ ಎಂದ. ಕಿರೀಟವನ್ನು ಪಕ್ಕದಲ್ಲಿಟ್ಟ ಹನುಮಂತ, ಬಾ ಕೂತ್ಕೋ ಅಂದ. ಹಾರಿ ಮೇಲೆ ಕೂತ. ನನ್ನ ಪಾದಾಘಾತದಿಂದ ಹನುಮಂತನನ್ನ ನೋಯಿಸ್ತೇನೆ ಅಂತ ಯೋಚನೆ ಮಾಡಿ ನರ್ತನ ಮಾಡಿದನಂತೆ. ಹನುಮಂತ ವಜ್ರಾಂಗಬಲಿ ಅಂತ, ವಜ್ರ ಸಂಹನನೋಪೇತೋ ವೈನತೇಯ ಸಮೋಜವೇ ಅಂತಾರೆ ವಾಲ್ಮೀಕಿಗಳು ಆ ಹನುಮಂತನನ್ನ. ಅಂಥ ವಜ್ರಕಾಯನಾದ ಹನುಮಂತ ಮುಷ್ಟಿಯನ್ನು ಭದ್ರಪಡಿಸಿ ಜೈ ಶ್ರೀರಾಮ್ ಅಂತ ಆ ಶನೈಶ್ಚರನ ಮೇಲೆ ಗುದ್ದಿದ. ಅವನ ಆ ಮುಷ್ಟಿಘಾತಕ್ಕೆ ಒಳಗಾದಂಥ ಶನೈಶ್ಚರ ಅಲ್ಲಿಂದ ಓಡಿ ಹೋದನಂತೆ. ಬಹಳ ಕಾಲದವರೆಗೆ ಸುಧಾರಿಸಿಕೊಂಡ. ಕೊನೆಗೆ ಸೋತು ಹೋದ್ನಲ್ಲ, ಹನುಮಂತನ ಮುಂದೆ ಹೋಗಿ ನಾನು ಸೋತು ಹೋದ್ನಲ್ಲ ಅಂತ ಹೇಳಿ ಹಿಂಬದಿಯಿಂದ ಬಂದ. ಹಿಂಬದಿಯಿಂದ ಬಂದು ಅವನ ಗಂಟ್ಲನ್ನು ಹಿಡ್ಕೊಂಡ್ಬಿಡ್ತೇನೆ ಈಗ ಅಂತ ಯೋಚನೆ ಮಾಡುತ್ತಿದ್ದ ಹಾಗೆ ಮಾರುತಿ ಆತನನ್ನ ಬಾಲದಿಂದ ಕಟ್ಟಿ ಆ ಗಂಧಮಾದನ ಪರ್ವತದಲ್ಲಿ ಹಾರುತ್ತಾ ಹೋಗ್ತಾ ಆ ಬಾಲದಲ್ಲಿ ಕಟ್ಟಿರುವಂತಹ ಶನೈಶ್ಚರನಿಗೆ ಏನು ಮಾಡ್ತಾ ಇದ್ದಾನೆ ಅಂದರೆ, ಆ ಪರ್ವತಗಳು, ಎತ್ತರದ ಪರ್ವತಗಳು ಹೊಡಿತಾ ಇದ್ದಾನಂತೆ. ಆ ಪರ್ವತಕ್ಕೊಂದು ಸಲ ಹೊಡಿತಾನೆ, ಈ ಪರ್ವತಕ್ಕೊಂದು ಸಲ ಹೊಡಿತಾನೆ. ಹೀಗೆ ಗಂಟೆಯೊಳಗಿರುವ ನಾಲಿಗೆ ಹೇಗೆ ಹೊಡೆದು ಹೊಡೆದು ಶಬ್ದ ಮಾಡುತ್ತೋ ಹಾಗೆ ಮಾರುತಿ ಬಾಲದಲ್ಲಿ ಕಟ್ಟಿದ ಶನೈಶ್ಚರನನ್ನ ಪರ್ವತಗಳಿಗೆ ಹೊಡೆದು ಹೊಡೆದು ಅವನ ಶರೀರವನ್ನ ಝರ್ಝರಿತನನ್ನಾಗಿ ಮಾಡಿದ. ಈಗ ದೀನ ಸ್ವರದಿಂದ ಶನೈಶ್ಚರನು ಪ್ರಾರ್ಥನೆ ಮಾಡುತ್ತಾನೆ, ದೇವ ಹನುಮ, ಹೇ ರಾಮಧೂತ, ರಾಮಭಕ್ತ, ನನ್ನನ್ನು ಕಾಪಾಡು, ದಯಮಾಡಿ ನನ್ನನ್ನು ಬಿಡುಗಡೆ ಮಾಡಪ್ಪ ಅಂತ ಕೇಳಿದ. ಯಾರು ಬಿಡುಗಡೆಯಾಗಲಿ ಅಂತ ನಾವು ಕೇಳ್ತೀವೋ ಅಂತಹ ಶನೈಶ್ಚರ ಹನುಮಂತನನ್ನು ಕೇಳ್ತಾನೆ, ನನ್ನನ್ನು ಬಿಡುಗಡೆ ಮಾಡು ಅಂತ. ಕೊನೆಗೆ ಆತನ ಆ ದುರವಸ್ಥೆಯನ್ನು ಕಂಡು ಕನಿಕರದಿಂದ
ಹನುಮಂತ ಆತನನ್ನು ಒಂದು ಕಡೆ ಇರಿಸಿ ತಾನು ರಾಮಧ್ಯಾನ ಮಾಡುತ್ತಾ ಆ ಕರಿ ಎಳ್ಳಿನಿಂದ ತೈಲವನ್ನು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡುತ್ತಾ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದ ಆ ಅಮೃತತುಲ್ಯವಾದ ಹಸ್ತದಿಂದ ರಾಮಧ್ಯಾನ ಮಾಡುತ್ತಾ ಶನೈಶ್ಚರನ ಶರೀರಕ್ಕೆ ಎಲ್ಲೆಲ್ಲಿ ನೋವಾಗುತ್ತಿತ್ತು ಅದೆಲ್ಲ ಲೇಪನ ಮಾಡುತ್ತಾ ಬಂದ. ಆ ಹನುಮಂತನ ಹಸ್ತಸ್ಪರ್ಶವು ತಿಲತೈಲದ ಒಂದು ವಿಶೇಷವಾದಂಥ ಪ್ರಭಾವದಿಂದಾಗಿ ಆತನಿಗೆ ಉಂಟಾಗಿದ್ದ ಶರೀರದ ನೋವೆಲ್ಲ ಬಾಧೆಯೆಲ್ಲ ಸಂಪೂರ್ಣವಾಗಿ ನಾಶವಾಯಿತು. ಮಹಾ ಸಂತೋಷವಾಯಿತು ಶನೈಶ್ಚರನಿಗೆ. ಆಗ ವಂದಿಸಿ ನಮಿಸಿ ಹೇಳ್ತಾ ಇದ್ದಾನೆ ಹನುಮಂತನಿಗೆ, ಹೇ ಹನುಮಂತ, ನಿನ್ನಂತಹ ಶಕ್ತಿವಂತನನ್ನು ನಾನು ಈ ಸೃಷ್ಟಿಯಲ್ಲಿ ನೋಡಲಿಲ್ಲ. ಅದ್ಭುತ, ನಿನ್ನ ಪರಾಕ್ರಮ ಅವರ್ಣನೀಯವಾದದ್ದು. ಇನ್ನು ಮುಂದೆ ಯಾರು ನನ್ನಿಂದ ಅನುಗ್ರಹವನ್ನು ಪಡೆಯ ಬಯಸುತ್ತಾರೋ ಅವರು ನಿನ್ನ ಧ್ಯಾನ ಮಾಡಬೇಕು, ನಿನ್ನ ದರ್ಶನ ಮಾಡಬೇಕು. ನಿನ್ನ ನಾಥನಾದ ಸರ್ವಲೋಕ ವಂದ್ಯನಾದ ರಾಮನನ್ನ ಪ್ರಾರ್ಥನೆ ಮಾಡುವಂಥದ್ದಾದರೆ ನಾನು ಖಂಡಿತ ಅವರಿಗೆ ಯಾವುದೇ ವಿಧವಾದಂಥ ಬಾಧೆಯನ್ನು ಕೊಡೋದಿಲ್ಲ. ಮತ್ತೆ ನೀನು ನನಗೆ ಲೇಪನ ಮಾಡಿದೆಯಲ್ಲ ಆ ತಿಲತೈಲ, ಹಾಗೆ ಯಾರು ನನ್ನನ್ನು ಮತ್ತೆ ಆ ತಿಲತೈಲದಿಂದ ಲೇಪನ ಮಾಡ್ತಾರೋ, ಅಭಿಷೇಕ ಮಾಡ್ತಾರೋ ಅವರಿಗೆ ಯಾವುದೇ ವಿಧವಾದಂಥ ಶಾರೀರಿಕ ಬಾಧೆಗಳನ್ನು ಕೊಡದೆ ಅವರು ದೃಢಕಾಯವಾಗಿ ಇರುವಂತೆ ನಾನು ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿ, ವಿಶೇಷವಾಗಿ ಶನಿವಾರ ಹನುಮಂತನ ದರ್ಶನ ಮಾಡುವಂಥದ್ದರಿಂದಾಗಿ ನನ್ನ ಯಾವುದೇ ಪೀಡೆ ಅವರಿಗೆ ಉಂಟಾಗುವುದಿಲ್ಲ ಅಂತ ಭರವಸೆಯನ್ನು ಕೊಟ್ಟು ಹನುಮಂತನಿಗೆ ನಮಿಸಿ ಹೊರಡ್ತಾನೆ ಶನೈಶ್ಚರ. ಮತ್ತೊಂದು ಪ್ರಸಂಗವನ್ನ ನೆನಪು ಮಾಡಿಕೊಳ್ಳಬೇಕು. ದಧೀಚಿ ಮಹರ್ಷಿಗಳು ವೃತ್ರಾಸುರನ ಸಂಹಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ದೇವತೆಗಳು ಇಂದ್ರ ಬಂದು ಅವರ ಬೆನ್ನು ಮೂಳೆಯನ್ನು ಕೇಳಿದ್ದರಿಂದ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಶರೀರವನ್ನೇ ತ್ಯಾಗ ಮಾಡಿದಂಥ ತ್ಯಾಗಮೂರ್ತಿ ದಧೀಚಿ ಮಹರ್ಷಿಗಳು. ಸರಿ, ಅವರ ಆ ಬೆನ್ನು ಮೂಳೆಯಿಂದ ವಜ್ರಾಯುಧವನ್ನು ಮಾಡಿಕೊಂಡು ದೇವರಾಜ ಆ ದೈತ್ಯನನ್ನ ಸಂಹಾರ ಮಾಡ್ತಾರೆ. ಇಲ್ಲಿ ದಧೀಚಿ ಮಹರ್ಷಿಗಳ ಪತ್ನಿ ತುಂಬು ಗರ್ಭಿಣಿಯಾಗಿದ್ಲು. ಯಾವಾಗ ಪತಿ ಶರೀರವನ್ನು ಬಿಟ್ಟ ಅಂತ ವಿಚಾರ ತಿಳಿದ್ಲೋ ತಾನೂ ಸಹ ಚಿತೆಯನ್ನು ಏರ್ತಾ ಇದ್ದಾಳೆ. ಚಿತೆಯನ್ನು ಏರುವಾಗ ತುಂಬು ಗರ್ಭಿಣಿ ಆ ಮಗುವೊಂದನ್ನು ಪ್ರಸವಿಸಿ ತಾನೂ ಚಿತೆಯನ್ನು ಪ್ರವೇಶ ಮಾಡಿ ಗಂಡ ಹೆಂಡರಿಬ್ಬರು ಸುಟ್ಟರು. ಈಗ ಅನಾಥ ಶಿಶುವಾಗಿ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಬೆಳೀತಾ ಇದೆಯಂತೆ ಆ ಮಗು. ಹೀಗೆ ತಂದೆ ತಾಯಿಗಳನ್ನು ಕಳೆದುಕೊಂಡಂಥ ಅನಾಥವಾದ ಈ ಶಿಶು ಪಾಪ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಬೆಳೀತಾ ಇದೆಯಂತೆ. ರುದ್ರನ ಅಂಶದಿಂದ ಹುಟ್ಟಿದವನಾದ ಕಾರಣ ಮಹಾಶಕ್ತಿವಂತನು, ಮಹಾತಪಸ್ವಿಯು, ಮಹಾ ತೇಜೋವಂತನಾಗಿ ಪ್ರಕಾಶಮಾನವಾಗಿ ಬೆಳೀತಾ ಇದ್ದಾನೆ. ಕೇವಲ 5-6 ವರ್ಷದ ಬಾಲಕನಾಗಿದ್ದಾಗ ಒಮ್ಮೆ ನಾರದರನ್ನು ಕೇಳ್ತಾನೆ, ಗುರುಗಳೇ, ನಾನು ಅನಾಥನಾಗಿ ಬೆಳೆಯಲಿಕ್ಕೆ ಕಾರಣವೇನು ಅಂತ ಕೇಳ್ತಾರೆ. ಅದು ಬಹಳ ದೀರ್ಘವಾದ ಚರ್ಚೆ ನಡೆಯುತ್ತೆ ಅವರಿಬ್ಬರ ಮಧ್ಯದಲ್ಲಿ. ಕೇವಲ ಸಾರಾಂಶ ಒಂದನ್ನಷ್ಟೇ ನಾನು ನೋಡ್ತಾ ಇದ್ದೇನೆ. ಆಗ ನಾರದರು ಹೇಳ್ತಾರೆ, ಇದಕ್ಕೆಲ್ಲ ಶನೈಶ್ಚರ ಕಾರಣ ಅಂದಾಗ ಆ ಶನಿ ಮಂಡಲದ ಕಡೆಗೆ ನೋಡ್ತಾ ಇದ್ದಾನೆ. ತನ್ನ ತಪಸ್ಸಿನ ಅಕ್ಷಿಯನ್ನ ಬಿಟ್ಟಿದ್ದಾನೆ. ಭಯಂಕರವಾದಂಥ ಅಗ್ನಿ ಆ ಶನೈಶ್ಚರ ಮಂಡಲವನ್ನೇ ಸುಡುವಂತೆ ಮಾಡಿದೆ. ತನ್ನ ತಪೋಶಕ್ತಿಯಿಂದ ಶನೈಶ್ಚರನನ್ನ ಸೆಳಿತಾ ಇದ್ದಾನಂತೆ. ತಲೆಕೆಳಕಾಗಿ ಸುತ್ತುತ್ತ ಬೀಳುತ್ತಿರುವಂಥ ಸಂದರ್ಭ, ಇಡೀ ಪ್ರಪಂಚವೆಲ್ಲ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಇದನ್ನ ಈ ಕ್ಷಣದಲ್ಲಿ ನಿಲ್ಲಿಸಬೇಕು ಅಂತ ಬ್ರಹ್ಮದೇವ ಮನಸ್ಸನ್ನು ಮಾಡಿ ಪಿಪ್ಪಲ ಮಹರ್ಷಿಗೆ ಸಮಾಧಾನವನ್ನು ಮಾಡಿ ಆತನಿಗೆ ನೀನು ನಿನ್ನ ತಪಶಕ್ತಿಯಿಂದ ನಿಲ್ಲಿಸು ಅಂತ ಹೇಳಿದಾಗ ಪ್ರಜಾಪತಿಯ ಮಾತನ್ನು ಧಿಕ್ಕರಿಸಬಾರದು ಅಂತ ಹೇಳಿ ಆ ಶನೈಶ್ಚರನನ್ನ ಗಗನದಲ್ಲಿ ತಿಷ್ಠ ಅಂತ ಹೇಳ್ತಾ ಇದ್ದಾಗ ನಿಲ್ಲುತ್ತಾನೆ. ನಿಧಾನವಾಗಿ ಇಳಿದು ಮುಂದೆ ಬರುತ್ತಾನೆ. ಆಗ ಆ ಶನಿಯ ವಿಚಾರವನ್ನ ಬ್ರಹ್ಮದೇವ ಹೇಳ್ತಾನೆ, ಈತ ಸಾಮಾನ್ಯನಲ್ಲ, ಮತ್ತೆ ಈತನಿಗೆ ಯಾರ ಮೇಲೆ ದ್ವೇಷವೂ ಇಲ್ಲ, ಪ್ರೇಮವೂ ಇಲ್ಲ. ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂಥ ಫಲವನ್ನು ಕೊಡುವ ಅಧಿಕಾರಿಯಾಗಿದ್ದಾನೆ. ಇವನ ಮೇಲೆ ನೀನು ವೃಥಾ ಕೋಪ ಮಾಡಿಕೊಳ್ಳುವುದರಿಂದ ಅದು ಪ್ರಯೋಜನವಿಲ್ಲ, ಅದು ವ್ಯರ್ಥವಾಗತ್ತೆ, ಅದು ದೋಷವಾಗತ್ತೆ ಅಂತ ನಾನಾ ರೀತಿಯಲ್ಲಿ ಬ್ರಹ್ಮದೇವ ಹೇಳಿದ ಮೇಲೆ ಆಗ ಪಿಪ್ಪಲ ಮಹರ್ಷಿ ತಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಬೇಡಿದ್ದಲ್ಲದೆ ಒಂದು ವಿಶೇಷವಾದ ಸ್ತೋತ್ರವನ್ನು ಮಾಡಿದ. ಆತ್ಮೇರೆ, ಈ ಸ್ತೋತ್ರ ಅತ್ಯಂತ ಪ್ರಸಿದ್ಧವಾದದ್ದು.
ಯಾರೆಲ್ಲ ಶನೈಶ್ಚರನ ಪ್ರೀತ್ಯರ್ಥವಾಗಿ ಆತನನ್ನು ನಮಸ್ಕಾರ ಮಾಡುತ್ತಾ ಈ ಸ್ತೋತ್ರವನ್ನು ಹೇಳ್ತಾರೋ, ವಿಶೇಷವಾಗಿ ಶನಿವಾರ ಸೂರ್ಯೋದಯದ ಕಾಲದಲ್ಲಿ ಆ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಾಗ ಕನಿಷ್ಠ ಪಕ್ಷ 108 ಬಾರಿ ಹೇಳುವುದರಿಂದ ಶನೈಶ್ಚರನ ಸಂಪೂರ್ಣ ಅನುಗ್ರಹ ನಮಗಾಗುತ್ತೆ ಅನ್ನುವಂಥ ಒಂದು ವಿಶೇಷವಾದ ಫಲಶ್ರುತಿಯನ್ನು ಸ್ವಾಮಿ ಶನೈಶ್ಚರನೇ ಹೇಳ್ತಾನೆ. ಹೀಗಾಗಿ ನಾವು ಇದನ್ನು ಪಾರಾಯಣ ಮಾಡಿ ಆ ಶನೈಶ್ಚರನ ಅನುಗ್ರಹಕ್ಕೆ ಪಾತ್ರರಾಗೋಣ. ನಮಸ್ತೆ ಕ್ರೋಧ ಸಂಸ್ಥಾಯ ಪಿಂಗಲಾಯ ನಮೋಸ್ತುತೆ, ನಮಸ್ತೆ ಬಭ್ರುರೂಪಾಯ ಕೃಷ್ಣಾಯ ಚ ನಮೋಸ್ತುತೆ, ನಮಸ್ತೆ ರೌದ್ರದೇಹಾಯ ನಮಸ್ತೆ ಚಾಂತಕಾಯ ಚ, ನಮಸ್ತೆ ಯಮಸಂಜ್ಞಾಯ ನಮಸ್ತೆ ಸೌರಯೇ ವಿಭೋ, ನಮಸ್ತೆ ಮಂದಸಂಜ್ಞಾಯ ಶನೈಶ್ಚರ ನಮೋಸ್ತುತೆ, ಪ್ರಸಾದಂ ಕುರು ದೇವೇಶ ದೀನಸ್ಯ ಪ್ರಣತಸ್ಯ ಚ. ಹೀಗೆ ಪಿಪ್ಪಲ ಮಹರ್ಷಿ ಸ್ತೋತ್ರ ಮಾಡಿ ಶನೈಶ್ಚರನನ್ನ ಸಂತೋಷಪಡಿಸ್ತಾನೆ ಅನ್ನುವಂಥ ಮತ್ತೊಂದು ಕಥಾಭಾಗ. ಹೀಗೆ ಗ್ರಹಶ್ರೇಷ್ಠನಾದಂಥ ಶನೈಶ್ಚರನು ಯಾರ ಮೇಲೆ ತನ್ನ ಪ್ರಭಾವವನ್ನು ಬೀರಿದ್ದಾನೆ ಅನ್ನುವಂಥದ್ದು ಸಹಸ್ರನಾಮದಲ್ಲಿ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಒಂದು 2-3 ನಾವು ನೋಡುವುದಾದರೆ, ದಶರಥ ಸ್ತೋತ್ರ ವರದೋ ದಶರಥಾಭೀಷ್ಟದಾಯಕ, ದಶರಥ ಪ್ರಾರ್ಥನಾಪ್ತ ದುರ್ಭಿಕ್ಷ ನಿವಾರಕಾ. ದಶರಥನ ಪ್ರಾರ್ಥನೆಯನ್ನು ಮನ್ನಿಸಿ ಅವನ ಊರಿಗೆ ಬಂದಂಥ ಆ ದುರ್ಭಿಕ್ಷೆಯನ್ನ, ಕ್ಷೋಭೆಯನ್ನ ನಿವಾರಣೆ ಮಾಡುತ್ತಾರೆ ಅಂತ. ಮತ್ತೊಂದು ಚಿಂತನೆ ಹೇಳುತ್ತೆ, ನಳಸ್ತೋತ್ರ ಪ್ರಿಯಶ್ಚೈವ ನಳರಾಜ ಸುಪೂಜಿತಃ, ನಳ ಸರ್ವಾರ್ತಿಹಾರೀ ಚ ನಳೇನಾತ್ಮಾರ್ಥ ಪೂಜಿತಃ. ಹೀಗೆ ನಳಮಹಾರಾಜನ ಸ್ತುತಿಗೆ ಸಂತೋಷಪಟ್ಟಂಥ ಶನೈಶ್ಚರನು ನಳ ದಮಯಂತಿಯರನ್ನು ಅನುಗ್ರಹಿಸಿ ಅವರ ಕೀರ್ತಿಯನ್ನ ಅಜರಾಮರವಾಗಿ ಬೆಳೆಸಿದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ, ಪಾಂಡವಾದಿ ಸುಸಂಸೇವ್ಯ ಪಾಂಡುಪುತ್ರಾರ್ತಿ ಭಂಜನ ಪಾಂಡುಪುತ್ರೇಷ್ಟದಾತಾ ಚ ಪಾಂಡವಾನಾಂ ಹಿತಂಕರಃ. ಪಾಂಡುಪುತ್ರರಾದಂಥ ಪಾಂಡವರಿಗೆ ಬಂದಂಥ ದುರ್ಗತಿಯನ್ನ ದೂರ ಮಾಡಿ ಯುದ್ಧದಲ್ಲಿ ಜಯವನ್ನು ಕೊಟ್ಟು ಅನುಗ್ರಹಿಸಿದಂಥವನು ಅಂತ. ಮತ್ತೊಂದು ಕಡೆ ಹೇಳ್ತಾರೆ, ಹರಿಶ್ಚಂದ್ರ ಸಮಾರಾಧ್ಯ ಹೇಯೋಪಾದೇಯವರ್ಜಿತಃ ಹರಿಶ್ಚಂದ್ರೇಷ್ಟವರದೋ ಹಂಸಮಂತ್ರಾದಿ ಸಂಸ್ತುತಃ. ಹರಿಶ್ಚಂದ್ರನನ್ನ ಕಾಡಿ ಅವನ ಸತ್ಯವನ್ನ ಲೋಕಕ್ಕೆ ಪ್ರಸಾರವಾಗುವಂತೆ ಮಾಡಿದ, ಇಂದಿಗೂ ಸತ್ಯ ಅಂದರೆ ಹರಿಶ್ಚಂದ್ರ ಅನ್ನುವ ಹೆಸರು ಬರಲಿಕ್ಕೆ ಕಾರಣ ಶನೈಶ್ಚರನು ತಾನು ತೋರಿದ ಪ್ರಭಾವದಿಂದ. ಇಂತಹ ಶನೈಶ್ಚರನಿಗೆ ಶಮೀ ವೃಕ್ಷ ಅಂದರೆ ತುಂಬ ಪ್ರಿಯವಾದದ್ದು ಅಂತ. ಶಮೀಮೂಲ ನಿವಾಸೀ ಚ ಶಮೀಕೃತ ಫಲಪ್ರದ ಶಮೀಪತ್ರ ಪ್ರಿಯಶ್ಚೈವ ಶಮೀಪರ್ಣ ಸಮರ್ಚಿತ. ಹೀಗೆ ಶನಿವಾರ ದಿನ ಆ ಶಮೀ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ಶನೈಶ್ಚರನಿಗೆ ಪ್ರಿಯವಾಗುತ್ತೆ ಅಂತಲೂ, ಈತನಿಗೆ ತಿಲದೀಪ ಅನ್ನುವಂಥದ್ದು ತುಂಬ ಪ್ರಿಯವಾದದ್ದು. ತಿಲ ತೈಲದಿಂದ ಮಾಡಿರುವಂಥ ದೀಪವೇ ಅವನಿಗೆ ಶ್ರೇಷ್ಠವಾದದ್ದು ಅಂತ ಶಾಸ್ತ್ರ ಹೇಳುತ್ತೆ. ತಿಲದೀಪ ಪ್ರಿಯಶ್ಚೈವ ತಸ್ಯ ಪೀಡಾ ನಿವಾರಕಃ, ತಿಲಭಕ್ಷ ಪ್ರಿಯಶ್ಚೈವ ತಿಲಚೂರ್ಣ ಪ್ರಿಯಸ್ತಥಾ, ತಿಲಹೋಮ ಪ್ರಿಯಶ್ಚೈವ ತಾಪತ್ರಯ ನಿವಾರಕಃ, ತಿಲತರ್ಪಣ ಸಂತುಷ್ಟಃ ತಿಲತೈಲಾನ್ನ ತೋಷಿತಃ. ಮತ್ತೊಂದು ವಿಚಾರವನ್ನು ಹೇಳ್ತಾರೆ, ಕಪಿಲಾದಾನ ಸುಪ್ರೀತಃ ಕಪಿಲಾಜ್ಯ ಹುತಪ್ರಿಯಃ ಕೃಷ್ಣ ಗೋದಾನ ಶಾಂತಸ್ಯ ಸರ್ವಶಾಂತಿ ಫಲಪ್ರದ. ಕಪಿಲಾದಾನ ಅಂದರೆ ಕಪ್ಪು ವರ್ಣದ ಗೋವನ್ನ ದಾನ ಮಾಡುವುದರಿಂದ ಸುಪ್ರೀತನಾಗುತ್ತಾನೆ. ಕಪಿಲಾಜ್ಯ ಹುತಪ್ರಿಯ, ಕಪಿಲ ಅಂದರೆ ಕಪ್ಪು ಹಸುವಿನ ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಅಂತೂ ಗೋವಿನಿಂದ ಸಿದ್ಧವಾದ ತುಪ್ಪ ಸ್ವಾಮಿಗೆ ತುಂಬ ಪ್ರಿಯವನ್ನು ಉಂಟು ಮಾಡುತ್ತೆ. ಮತ್ತೆ ಯಾರು ಈ ಕೃಷ್ಣವರ್ಣದ ಗೋವಿನ ದಾನ ಮಾಡುತ್ತಾರೋ ಅವರಿಗೆ ಶಾಂತಿ ಲಭಿಸುತ್ತೆ, ಅವರಿಗೆ ನೆಮ್ಮದಿಯನ್ನು ಕೊಟ್ಟು ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿ ಭಗವಂತನ ಒಂದು ವಿಶೇಷವಾದ ವಾಣಿ. ಇಂತಹ ನವಗ್ರಹ ನಾಯಕನು ಸೂರ್ಯ ಛಾಯಾ ಸಂಜಾತನೂ ಆದಂಥ ಸರ್ವಶ್ರೇಷ್ಠನಾದ ಶನೈಶ್ಚರ ಸ್ವಾಮಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ, ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ
ಮಂದಚಾರಃ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿಃ.